ನಾವೇನು ಕೋಲಾರ ಜಿಲ್ಲೆಯವರು ಏನೂ ಕೇಳಲ್ಲ ಸರ್ಕಾರದಿಂದ. ಮೂರನೇ ಹಂತದ ಶುದ್ಧೀಕರಣ ಮಾಡಿಕೊಡೋದು ಒಂದೇ ನನಗೆ ಮನವಿ. ದಯವಿಟ್ಟು ಇದ್ರ ಬಗ್ಗೆ ನೀವು ನಂದೇನು ತಕರಾರಿಲ್ಲ. ಕೆ ಸಿ ವ್ಯಾಲಿ, ಎಚ್ ಎನ್ ವ್ಯಾಲಿ ಬಗ್ಗೆ ಬೇಕಾದ್ರೆ ಬೇಕಾದಷ್ಟು ಹಣ ಖರ್ಚು ಮಾಡ್ತಿದ್ದೀರ. ಮೂರನೇ ಹಂತದ ಶುದ್ಧೀಕರಣಕ್ಕೆ ಎಷ್ಟು ಮಾತ್ರ ಖರ್ಚಾಗ್ಬಿಡುತ್ತೆ? ನೀರೆಲ್ಲ ಶುದ್ಧೀಕರಣ ಮಾಡಿ, ಪಂಪ್ ಮಾಡಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ, ಪೈಪ್ ಲೈನ್ ಹಾಕಿ ಎಲ್ಲ ಮಾಡ್ತಿದ್ದೀರಿ. ನೀವು ಏನೂ ಕೊಡಬೇಡಿ, ಒಳ್ಳೆ ನೀರನ್ನು ಕೊಟ್ಟು ಕೋಲಾರ ಜನರ ರಕ್ಷಣೆ ಮಾಡಿ ಅಂತ ನಾನು ನಮ್ಮ ಜನರ ಪರವಾಗಿ ನಿಮ್ಗೆ ಮನವಿ ಮಾಡ್ತೀನಿ ಸರ್. ಇದು ಬಹಳ ಆತಂಕಕಾರಿ ವಿಚಾರ. ಹೇಗೋ ಕಷ್ಟಪಟ್ಟು ನಾವು ಜೀವನ ಮಾಡ್ತಿದ್ದೀವಿ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆಯವರು. ಸರ್ಕಾರದ ಮೇಲೆ ನಾವೇನು ಅವಲಂಬಿತ ಆಗಿಲ್ಲ. ಹಾಗಾಗಿ ಇದ್ದಾರೆ ಈ ಟೊಮೆಟೊ ಮಾರ್ಕೆಟಲ್ಲಿ ಅಲ್ಲಿ ಇಲ್ಲಿ ಬಿದ್ದಂಥ ವೇಸ್ಟ್ ಎಲ್ಲ ತಗೊಂಡೋಗಿ ಹತ್ತಿರದಲ್ಲಿರುವಂಥ ಕೆರೆಗಳಲ್ಲಿ ಸುರಿಯೋದು. ವೇಸ್ಟ್ ಏನೇ ಬರಲಿ, ಹೆಚ್ಚು ಎಲ್ಲಿ ತರಕಾರಿ ಬೆಳೀತಾರೆ ಆ ಥರ ಕೃಷಿ ತ್ಯಾಜ್ಯ ಎಲ್ಲ ತಗೊಂಡೋಗಿ ನೀರು ಅಂತರ್ಜಲ ಎಲ್ಲಿ ನೀವು ಹೇಳಿದಾಗ ಅಂತರ್ಜಲ ಜಾಸ್ತಿ ಆಗುತ್ತೆ, ಅಲ್ಲಿ ತ್ಯಾಜ್ಯನ ಸುರಿಯೋದ್ರಿಂದ ಅದೆಲ್ಲ ಭೂಮಿ ಆಳಕ್ಕೆ ಹೋಗಿ ಅಲ್ಲಿನ ಅಂತರ್ಜಲ ಕುಸಿತ ಆಗೋದು ನೀವು ಸಹ ಹೇಳಿದ್ರಿ. ಅದೇ ರೀತಿ ರಸಗೊಬ್ಬರ ಬಳಕೆ ಭಾಳ ಮುಖ್ಯವಾದದ್ದು ಸಭಾಪತಿಗಳೇ. ಈಗೇನಾಗುತ್ತೆ, ಈಗ ನಮ್ಮಲ್ಲಿ ಏನು ದನದ ಗೊಬ್ಬರ ಬಳಸೋದೇ ಇಲ್ಲ. ಫರ್ಟಿಲೈಸರ್ಸ್ ಸರ್ಕಾರ ಲಕ್ಷಾಂತರ ಕೋಟಿ ಅನುದಾನ ಕೊಡ್ತದೆ, ಅದು ಎಮರ್ಜೆನ್ಸಿಗೆ ಹಾಕೋದು, ಅದರಿಂದ ಬೆಳೆ ಬೆಳೆಯೋದು. ಮಳೆ ಬಿತ್ತಂದರೆ ಆ ಭೂಮಿನಾಗಿರುವಂಥ ರಸಗೊಬ್ಬರದ ಅಂಶಗಳೆಲ್ಲ ಮತ್ತೆ ನೀರಿಗೆ ಹೋಗಿ ಅಂತರ್ಜಲ ಕುಸಿತ ಆಗೋದು ನೀವು ಹೇಳಿದಾಗೆ ಅದೊಂದು ಕಾರಣ. ಆದರೆ ಅತಿಯಾದ ನೀರಾವರಿ, ಅತಿಯಾದ ನಮ್ಮಲ್ಲಿ ಯಾವುದೇ ಒಂದು ಲಿಮಿಟೇಷನ್ ಇಲ್ಲ ಸಭಾಪತಿಗಳೇ. ಬೋರ್ವೆಲ್ ಯಾರು ಬೇಕಾದರೂ ಎಷ್ಟಾದರೂ ಕೊಡಿಸ್ಕೋಬೋದು. ಇನ್ನು ನಮ್ಮ ಮಂತ್ರಿಗಳು ಹೇಳಿದ್ರು, ಇವಾಗ ನೀರಿನ ಹೆಚ್ಚಿನ ಒಂದು ಅಂತರ್ಜಲ ಅಭಿವೃದ್ಧಿ ಪಡಿಸೋದ್ರಿಂದ ನಾವು ಡೈಲ್ಯೂಟ್ ಮಾಡಲಿಕ್ಕಾಗತ್ತದೆ. ಅಂತರ್ಜಲ ಹೋಗ್ತಾ ಹೋಗ್ತಾ ಒಳಕ್ಕೆ ಹೋಗ್ತಾ ಇದ್ದರೆ ಎಲ್ಲಿ ಡೈಲ್ಯೂಟ್ ಆಗುತ್ತೆ? ಯಾಕಂದರೆ ಪ್ರತಿ ವರ್ಷ ಬೋರ್ವೆಲ್ ಜಾಸ್ತಿ ಆಗ್ತೋಗ್ಬಿಟ್ರೆ ಕಡಿಮೆ ಏನಾಗ್ತಾ ಇಲ್ಲ. ಎಲ್ಲಿ ಕಡಿಮೆ ಅದು ಅದನ್ನು ನಮ್ಮ ಕೋಲಾರ ಜಿಲ್ಲೆ ಬಗ್ಗೆ ಮಾತ್ರ ನಾನು ಮಾತಾಡ್ತೀನಿ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲಲ್ಲಿ 100% ಎಲ್ಲ ಬೋರ್ವೆಲ್ ಮೇಲೆ ನಾವೆಲ್ಲ ಡಿಪೆಂಡ್ ಆಗಿರುವಂಥದ್ದು. ಈಗ 3 ವರ್ಷದಿಂದ ಒಂದು ಒಳ್ಳೆ ಮಳೆ ಆಯಿತು, ಕೆರೆ ಕಟ್ಟೆಗಳು ತುಂಬಿದವು. ನೀವು ಹೇಳ್ದಂಗೆ ವಾಟರ್ ಶೆಡ್ ಪ್ರೋಗ್ರಾಮ್ ಮಾಡಲಿ, ಈಗ ಅಟಲ್ ಭೂಜಲ ಮಾಡಲಿ, ಏನೇ ಮಾಡಿದರೂ ಕೂಡ ಎಲ್ಲ ಅವು ವರ್ಣ ದೇವನ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಮಳೆ ಬರದೆ ಹೋದರೆ ಯಾವ ವಾಟರ್ ಶೆಡ್ಡಲ್ಲಿ ಎಲ್ಲಿ ನೀರು ನಿಲ್ಲುತ್ತೆ, ಎಲ್ಲಿ ಕೆರೆ ತುಂಬುತ್ತೆ, ಎಲ್ಲಿ ಅಂತರ್ಜಲ ಅಭಿವೃದ್ಧಿ ಆಗುತ್ತೆ? ನಾವು ಅದ್ರ ಜೊತೆಗೆ ನೀವು ಹೇಳಿದ ಹಾಗೆ ಈಗ ಸಿವೇಜ್ ವಾಟರ್ ಅನ್ನೋ ಪದ ನೀವು ಬಳಸಿದ್ರಿ. ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಭಾಗಕ್ಕೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಇವತ್ತಿನ ದಿವಸ ಸಿವೇಜ್ ವಾಟರ್ನ ಅದು ಪ್ಯೂರಿಫೈ ಮಾಡಿ ಕೆರೆಗಳು ತುಂಬಿಸ್ಕೊಳ್ತಿದ್ದೀವಿ. ನಮಗೆಲ್ಲ ಅಂತರ್ಜಲನೂ ಚೆನ್ನಾಗಿದೆ ಈಗ, ಅದರಲ್ಲೇನು ಎರಡನೇ ಮಾತಿಲ್ಲ. ಬಟ್ ಸಿವೇಜ್ ವಾಟರ್ನ ನಾನು ಶಾಸಕ ಆದಾಗಿಂದ ಸಹ ಒತ್ತಾಯ ಮಾಡ್ತಿದ್ದೀನಿ. ನೀವು 3ನೇ ಹಂತದ ಶುದ್ಧೀಕರಣ ಮಾಡದ ಹೊರತು ಇದು ಮುಂದೊಂದು ದಿವಸ ನಮಗೆ ಇದು ಯಾವತ್ತೋ ಒಂದು ದಿವಸ ನಮ್ಗೆ ಏನು ಇವತ್ತಿನ ದಿವಸ ನೀವು ಏನು ಹೇಳಿದ್ರಿ, ನೈಟ್ರೇಟ್ ಮತ್ತು ಇದು ಫ್ಲೋರೈಡ್ ಅಂಶ, ಅದ್ರ ಜೊತೆಗೆ ಅದರಲ್ಲಿರುವಂಥ ಇನ್ನೂ ಕೆಮಿಕಲ್ಸ್. ಯಾಕಂದರೆ ನೀವು ಸಿವೇಜ್ ವಾಟ್ರಲ್ಲಿ ಏನೇನು ಕೆಮಿಕಲ್ಸ್ ಸೇರ್ತದೆ ಅಂತ ಯಾರೂ ಇವತ್ತಿನ ತನಕ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಭೂಮಿಯ ಅಂತರ್ಜಲಕ್ಕೆ ಹೋಗಿ ನಾವು ಇವತ್ತಿನ ದಿವಸ ಅದರ ಒಂದು ಪರಿಣಾಮ ನಾವು ಫೇಸ್ ಮಾಡ್ತಾ ಇದ್ದೀವಿ. ಕೋಲಾರದಲ್ಲಿ ಇವತ್ತಿನ ದಿವಸ ಏನಾಗಿದೆ ಸಭಾಪತಿಗಳೇ, ಈ ಸಿವೇಜ್ ವಾಟ್ರ್ ಎಲ್ಲ ಕಡೆ ನೀವು ಫಿಲ್ಟರ್ ಮಾಡಿ ಏನು ನೀವು ಕೆರೆಗಳು ತುಂಬಿಸಿದ್ರಿ, ನೀವು ಸಹ 2 ಸಾರಿ ವಿಸಿಟ್ ಮಾಡಿದ್ದೀರ. ನೀವು ಆ ಕೆರೆ ಕೊನೆಯ ಭಾಗದಲ್ಲಿ ನೀವು ನೋಡಬೇಕು ಯಾವ ರೀತಿ ಸಿವೇಜ್ ಬಂದು ಶೇಖರಣೆ ಆಗಿರುತ್ತೆ ಅಂತ. ಅಲ್ಲಿ ಕುಂತು ಬಂದಂಥ ಸೊಳ್ಳೆಗಳು ಮನುಷ್ಯನ ಜೀವನ ಜೊತೆ ಆಟ ಆಡಿ ಎಲ್ಲ ಕೋಲಾರಲ್ಲಿ ಎಲ್ಲಿ ನೋಡಿ ಎಲ್ಲರಿಗೂ ಜ್ವರಗಳು, ನೆಗಡಿ ಮತ್ತು ಅತಿಸಾರ, ಈ 3 ಅಂಶದಿಂದ ಡಾಕ್ಟ್ರುಗಳು, ಆಸ್ಪತ್ರೆಗಳು ತುಂಬಿ ತುಳುಕ್ತಿದೆ ಸಭಾಪತಿಗಳೇ. ನನ್ನ ಒಂದು ಪ್ರಶ್ನೆ ಇದೆ, ಕೋಲಾರದಲ್ಲಿ ಅವತ್ತಿಂದ ಈ ಸಮಸ್ಯೆ ಇದೆ, ಅದರ ಮಧ್ಯೆ ನಾವೆಲ್ಲ ಬದುಕ್ತಾ ಇದ್ದೀವಿ. ನೀವು ಕಳೆದ ವರ್ಷ ನಮ್ಮ ಈ ಕಂದಾಯ ಮಂತ್ರಿಗಳಿಗೂ ಎಲ್ಲ ಮಾಹಿತಿ ಇರ್ತದೆ. ಕಳೆದ 2 ವರ್ಷದಿಂದ ಮಂತ್ರಿಗಳು ನೋಡಿದ್ದಾರೆ, ನಮ್ಮ ಕಡೆ ಟೊಮೆಟೊ ಬೆಳೀಲಿಕ್ಕೆ ಆಗಿಲ್ಲ ಸಭಾಪತಿ. ಅದು ಏನದು ವೈಟ್ ಸೊಳ್ಳೆ ಅಂತ ಹೇಳ್ತಾರೆ. ವೈಟ್ ಸೊಳ್ಳೆ ಅದೇನು ಕೋಟ್ಯಾಂತರ ವೈರಸ್ ಎಲ್ಲಿ ಬರೋದಿಲ್ಲ. ಎಲ್ಲ ಈ ಒಂದು ಏನೋ ಈ ಎನ್ವೈರ್ಮೆಂಟ್ ಸಡನ್ ಚೇಂಜ್ ಆಗೋದ್ರಿಂದ, ಈ ಬಿಸಿ ಉಷ್ಣಾಂಶ ಸಡನ್ನಾಗಿ ಒಂದು ತಂಪು ಉಷ್ಣಾಂಶದ ಮೇಲೆ ಪ್ರಭಾವ ಬೀರೋದ್ರಿಂದ ಈ ಒಂದು ವೈರಸ್ ಹುಟ್ಟುತ್ತೆ ಅಂತ ನಾನು ಸಹ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಚರ್ಚೆ ಮಾಡಿ ಮಾಹಿತಿ ತಗೊಂಡಿದ್ದೇನೆ. ಹಾಗಾಗಿ ನಮ್ಮದು ಕೋಲಾರ ಭಾಗದ ರೈತರು ಸತ್ತೋಗಿದ್ದಾರೆ. ಈ ಒಂದು ಕಡೆ ಈ ಒಂದು ಏನು ನೀವು ಕೆ ಸಿ ವ್ಯಾಲಿ ನೀರನ್ನು ಕೊಟ್ಟಿದ್ದೀರಿ, ಅದನ್ನು 3ನೇ ಬಾರಿ ನೀವು ಅದನ್ನು ನೀವು ಫಿಲ್ಟರ್ ಮಾಡದೆ ನಮಗೆ ಕೊಟ್ಟರೆ ಅಂದರೆ ನಮಗೆ ಇವತ್ತು ವಿಧಿ ಇಲ್ಲ. ಆ ನೀರು ಬೇಕೇ ಬೇಕು. ಆ ನೀರಲ್ಲೇ ನಮ್ಮನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಯಾವತ್ತೋ 10 ವರ್ಷಕ್ಕೊಂದು ಸಾರಿ ಮಳೆ ಆದರೆ ಹೇಗೆ ನಾವು ಬದುಕೋದು?
1500 ಅಡಿ 2000 ಅಡಿ ಕೂಡ ನಮ್ಮಲ್ಲಿ ಬೋರ್ವೆಲ್ ನೀರು ಹೋಗಿತ್ತು. ನೀವು ಹೇಳಿದ ಹಾಗೆ ಆ ನೀರನ್ನು ಡೈಲ್ಯೂಟ್ ಮಾಡದ ಹೊರತು ಒಳ್ಳೆ ನೀರಿಂದ KC ವ್ಯಾಲಿ ನೀರು ಮತ್ತೆ ಅದು ನಿಮಗೆ ಭೂಮಿಯ ಆಳಕ್ಕೆ ಹೋಗಿ ಅಲ್ಲೆಲ್ಲ ಕಂಟಾಮಿನೇಟ್ ಆಗೋದು ಬಿಟ್ಟರೆ, ಸಭಾಪತಿಗಳೇ ಮೊನ್ನೆ ನಮ್ಮ ಮನೆಗೆ ಒಬ್ಬರು ಡಾಕ್ಟ್ರು ಬಂದಿದ್ದರು. ಅವ್ರ ಗ್ಲಾಸಲ್ಲೇ ನಾನು ಅಂತರ್ಗಂಗೆ ಬೆಟ್ಟದಿಂದ ನೀರು ತರಿಸ್ತೇನೆ, ಅಂತರ್ಗಂಗೆ ಬೆಟ್ಟದಿಂದ ಒಳ್ಳೆ ನೀರನ್ನು ತರಿಸ್ತೇನೆ, ಆ ಗ್ಲಾಸಲ್ಲಿ ಕೊಟ್ಟರೆ ಸರ್ ಇದು ಅಂತರ್ಗಂಗೆ ನೀರು ಅಂತ ಕೊಟ್ಟರೆ ಕುಡಿದಿಲ್ಲ. ಅಯ್ಯೋ ಇದು KC ವ್ಯಾಲಿ ನೀರು ಸರ್, ನಮ್ಗೆ ಬೋರ್ವೆಲ್ ನೀರು ಬೇಡ, ನನಗೊಂದು ಮಿನರಲ್ ವಾಟರ್ ಬಾಟ್ಲ್ ತರಿಸ್ಕೊಟ್ಬಿಡಿ ಸರ್ ಅಂತ. ಇಂಥ ಹೀನಾಯ ಸ್ಥಿತಿಗೆ ನಾವು ಇವತ್ತಿನ ದಿವಸ ತಲುಪಿದ್ದೀರಿ ಸಭಾಪತಿಗಳೇ. ನಮಗೆ ನೀರು ಇದ್ದು ಕೂಡ ಇಲ್ದಂಗೆ ಆಗಿದೆ. ಕಡೆಗೆ ನಮ್ಮ ಮಂತ್ರಿಗಳು ಹೇಳಿದರು, ಈ ನೈಟ್ರೇಟ್ ಅಂಶದಿಂದ ಅಲರ್ಜಿ, ಜ್ವರ ಕಾಯಿಲೆಗಳು, ಮಕ್ಕಳಲ್ಲಿ ಬ್ಲೂ ಬೇಬಿ ಸಿಂಡ್ರೋಮ್ ಅಂತ, ಇದ್ರ ಬಗ್ಗೆ ನಿಮಗೂ ಮಾಹಿತಿ ಇರ್ಬೋದು. ಮಕ್ಕಳಲ್ಲಿ ಬ್ಲೂ ಬೇಬಿ ಸಿಂಡ್ರೋಮ್ ಅನ್ನೋದು ಈ ನೈಟ್ರೇಟ್ ಮತ್ತು ಫ್ಲೋರೈಡ್ ಅಂಶದಿಂದ ಅದು ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದೆ ಸಭಾಪತಿಗಳು. ಇದು ಭಾಳ ಆತಂಕಕಾರಿ ವಿಚಾರ. ಹೇಗೋ ಕಷ್ಟಪಟ್ಟು ನಾವು ಜೀವನ ಮಾಡ್ತಿದ್ದೀವಿ. ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಸರ್ಕಾರದ ಮೇಲೆ ನಾವೇನು ಅವಲಂಬಿತ ಆಗಿಲ್ಲ. ಹಾಗಾಗಿ ನೀವು ಇದಕ್ಕೊಂದು ಭಾಳ ಪೂರ್ಣ ಪ್ರಮಾಣದ ಒಂದು ಕಾರ್ಯಕ್ರಮ ಮಾಡ್ಕೊಂಡು ನೀವು ಹೇಳ್ದಂಗೆ ಅದಕ್ಕೆ ನೀವು ಏನು ಟ್ರೀಟ್ಮೆಂಟ್ ಮಾಡೋದು ಬೇಡ. ನೀರನ್ನು ಕೊಟ್ಟರೆ ಅಂದರೆ ನಮಗೆ ಬೇರೆ ಯಾವುದಾದ್ರು ಒಳ್ಳೆ ಶುದ್ಧ ನೀರನ್ನು ನಮಗೆ ಕೊಡದ ಹೊರತು ಈ ಸಮಸ್ಯೆ ಪರಿಹಾರ ಆಗಲ್ಲ. ಅದೇ ರೀತಿ ಏನು 2021 ಸೆಪ್ಟೆಂಬರಲ್ಲಿ ಒಂದಿನ ವಿಜಯನಗರ ಜಿಲ್ಲೆಯಲ್ಲಿ 6 ಜನ ಮೃತಪಡ್ತಾರೆ ಸಭಾಪತಿಗಳೇ. ಅವತ್ತು ದಿವಸ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಅದ್ರ ಬಗ್ಗೆ ತನಿಖೆಗೆ ಆದೇಶ ಮಾಡಿ, ಯಾಕೆ ಇಲ್ಲಿ ಸತ್ತಿದ್ದಾರೆ ಅಂತ ತನಿಖೆಗೆ ಆದೇಶ ಮಾಡಿ, ಇಲ್ಲಿವರೆಗೂ ತನಿಖೆ ಶುರು ಆಗಿಲ್ಲ ಸಭಾಪತಿಗಳೇ. ದಯವಿಟ್ಟು ಇದನ್ನು ನೀವು ನೋಟ್ ಮಾಡಿ. ಯಾಕಂದರೆ ಇದಕ್ಕೆ ಪೂರ್ಣ ಪ್ರಮಾಣದ ನೀವು ಏನೇ ಯೋಜನೆ ಕೊಟ್ಟರು ಕೂಡ ಕುಡಿಯೋ ಶುದ್ಧವಾದ ನೀರನ್ನು ನೀವು ಕೊಡದೆ ಹೋದರೆ ಏನು ಯೋಜನೆ ಕೊಟ್ಟರು ಎಲ್ಲ ವ್ಯರ್ಥ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ನೀವು ಭಾಳ ಹೆಚ್ಚಿಗೆ ಗಮನ ಹರಿಸಬೇಕು. ಇದಲ್ಲದೆ ಈಗ ನೀವು ಹೇಳಿದ್ರಿ, ಈ ಗ್ರಾಮೀಣ ಲೋಕಲ್ ಬಾಡೀಸಲ್ಲಿ ಈ ವಾಟರ್ ಪ್ಯೂರಿಫೈಯರ್ಸ್ನ ಹಾಕ್ಕೊಂಡಿದ್ದಾರೆ. ಅಲ್ಲಿ ವಾಟರ್ ಪ್ಯೂರಿಫೈ ಆದಮೇಲೆ ಇದರಲ್ಲಿ ನೀರು ಶುದ್ಧ ನೀರು ಸಿಗುತ್ತೆ ಅಂತ. ಸಭಾಪತಿಗಳೇ, ಎಲ್ಲೆಲ್ಲೂ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ನ ಹಾಕಿದ್ದೀರಿ, 6 ತಿಂಗಳ ಮೇಲೆ ಎಲ್ಲೂ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಕೆಲಸ ಮಾಡಲ್ಲ. ನಮ್ಮ ಮನೆಗಳಲ್ಲಿ 3 ವರ್ಷಕ್ಕೊಂದು ಸಾರಿ ಕೊಳಾಯಿಗಳೆಲ್ಲ ಚೇಂಜ್ ಮಾಡಬೇಕು. ಎಲ್ಲ ಉಪ್ಪಿನಂಶ ಕಟ್ಟಿಬಿಡ್ತದೆ. ಎಲ್ಲಿ 6 ತಿಂಗಳ ಮೊದಲು ಅದು ಯಾವುದೂ ಈ ಕೆಲಸ ಮಾಡೋದಿಲ್ಲ. ಹಾಗಾಗಿ ಇದಲ್ಲದೆ ನೀವು ಅಟಲ್ ಭೂಜಲ ಯೋಜನೆ ಅಂತ ಹೇಳಿದರೆ ಕೇಂದ್ರ ಸರ್ಕಾರದ ಯೋಜನೆ, ಅದರಲ್ಲಿ ಆಳದಲ್ಲಿ ಅದೆಲ್ಲ ಬೋರ್ವೆಲ್ ಕೊರೆದು ತನಿಖೆ ಮಾಡಿ ಅದಕ್ಕೆ ಯಾವ ರೀತಿ ವಾಟರ್ ಯಾವುದೇ ಮಾಡಬೇಕಾದ್ರೂ ನಾನು ಒಂದೇ ಮಾತಲ್ಲಿ ಹೇಳಿದೆ, ವರುಣದೇವನ ಕೃಪೆ ಆಗಬೇಕು. ಇಲ್ಲ ಸರ್ಕಾರ ಯಾವುದಾದ್ರೂ ಒಳ್ಳೆ ಶುದ್ಧ ನೀರನ್ನು ಕೋಲಾರ ಕೆರೆಗಳು ತುಂಬಿಸಿ ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಆ ನಿಟ್ಟಿನಲ್ಲಿ ನೀವು ಸಣ್ಣ ನೀರಾವರಿ ಮಂತ್ರಿಗಳು ಇದ್ದೀರಿ, ನಾನು ಸಹ 2-3 ಕೆಲಸಗಳು ನಿಮ್ಮ ಹತ್ರ ಮನವಿ ಮಾಡಿದ್ದೀವಿ. ಇದು ನಾವು ನಿಮ್ಮ ಹತ್ರ ಏನೂ ಕೇಳಲ್ಲ, ನೀವು ಏನು ಕೊಡಬೇಡಿ, ಒಳ್ಳೆ ನೀರನ್ನು ಕೊಟ್ಟು ಕೋಲಾರ ಜನರ ರಕ್ಷಣೆ ಮಾಡಿ ಅಂತ ನಾನು ನಮ್ಮ ಜನರ ಪರವಾಗಿ ನಿಮ್ಗೆ ಮನವಿ ಮಾಡ್ತೀನಿ. ಸನ್ಮಾನ್ಯ ಸಭಾಪತಿಗಳೇ, ಉಳಿದಂಥ ನಾನು ಎಲ್ಲ ಪೂರ್ತಿ ಡೀಟೇಲ್ಸ್ ಕೊಟ್ಟಿದ್ವಿ. ಮತ್ತು ನಾವೇನು ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮಾಡಬೇಕು ಆ ಪ್ರಯತ್ನ ಎಲ್ಲ ಏನು ಆಗ್ತಾಯಿದೆ ಎಂಬುದು ಅವರು ಖುಷಿಸಿದ್ದಾರೆ. ಅವ್ರು ಹೇಳ್ತಕ್ಕಂಥ KC ವ್ಯಾಲಿ, HN ವ್ಯಾಲಿ ಅವ್ರಿಗೆ ಗೊತ್ತಿತ್ತು ಆ ಪರಿಸ್ಥಿತಿ ಏನಿತ್ತು ಕೋಲಾರ ಮತ್ತು ಆ ಭಾಗದಲ್ಲೇ. ಅಂದಿನ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಆಗಿನ ಕಾಲಕ್ಕೆ ನಮ್ಮ ಕೃಷ್ಣ ಬೈರೇಗೌಡರು ಮತ್ತು ಇತರ ಸ್ನೇಹಿತರೆಲ್ಲ ಪ್ರಯತ್ನ ಮಾಡಿ ಇವತ್ತು ಅದನ್ನು ಕೊಡೋದ್ರ ಮುಖಾಂತರ 200 ಫೀಟ್ನಲ್ಲಿ ನೀರು ಸಿಗ್ತಾಯಿದೆ. ನಾನು ಆ ಭಾಗ ಎಲ್ಲ ಕಂಪ್ಲೀಟಾಗಿ 3 ಸಲ ಎಲ್ಲ ವಿಸಿಟ್ ಮಾಡಿದ್ದು KC ವ್ಯಾಲಿ, HN ವ್ಯಾಲಿ. ಎರಡನೇದು, ನೀವು ವಾಟರ್ನಲ್ಲಿ ಏನು ತೊಂದರೆ ಆಗ್ತದೆ ಅಂತ ಹೇಳ್ತಿಲ್ಲ, ಭಾರತೀಯ ವಿಜ್ಞಾನ ಸಂಸ್ಥೆಯಿಂದ ರೆಗ್ಯುಲರ್ ಆಗಿ ವಾಟರ್ ಮಾಡಿ ಸರ್ಟಿಫಿಕೇಟ್ಸ್ ನಮ್ಮೆಲ್ಲ ಕಡೆ HN ವ್ಯಾಲಿ ಮತ್ತು KC ವ್ಯಾಲಿ ಎಲ್ಲೆಲ್ಲಿ STI ಪ್ಲ್ಯಾಂಟ್ಸ್ ಇದಾವೆ ಎಲ್ಲ ಕಡೆನೂ ನಾವು ರೆಗ್ಯುಲರ್ ಆಗಿ ಪ್ರತಿ ದಿವಸ ಅವ್ರದ್ದು ಟೆಸ್ಟಿಂಗ್ ರಿಪೋರ್ಟ್ ತೊಗೊತಾ ಇದ್ದೀವಿ. ಸ್ಟೇಟ್ ಗೌರ್ಮೆಂಟ್ ಒಂದು ಮಾಡ್ತೀವಿ, ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ತೊಗೊತೀವಿ. ಯಾವುದೇ ತೊಂದರೆ ಇಲ್ಲ ಅಂಥೇಳಿ ಅವರು ರೆಗ್ಯುಲರ್ ಆಗಿ ಸರ್ಟಿಫಿಕೇಟ್ ಕೊಡ್ತಾರೆ. ಅಸೆಂಬ್ಲಿಯಲ್ಲಿ ಸಹಿತ ಈ ವಿಷಯ ಬಂದಾಗ ಅವ್ರಿಗೆಲ್ಲ ನಾನು ಈ ವಿಷಯನೂ ಅವ್ರ ಗಮನಕ್ಕೆ ತಂದೀನಿ. ಮೂರನೇದಾಗಿ ತಮ್ಮ ವಿಷಯ ಏನಂದರೆ ಥರ್ಡ್ ಟ್ರೀಟ್ಮೆಂಟ್ ಮಾಡಬೇಕು ಎಂಬುದು ಸಹಜವಾಗಿ ಎಲ್ಲರೂ ಕೇಳ್ತಾ ಇದ್ದಾರೆ. ಅದು ಸರ್ಕಾರ BWSನವರು ಸಿವಿಲ್ ವಾಟರ್ ಕೊಡ್ತಕ್ಕಂಥ BWS ಅವರು. ಸೊ ಆ ಲೆವೆಲ್ನಲ್ಲಿ ಸರ್ಕಾರ ಗಮನ ಹರಿಸಿ ಅವರು ಯಾವಾಗ ತೀರ್ಮಾನ ತಗೋತಾರೋ ಆ ಥರ್ಡ್ ಟ್ರೀಟ್ಮೆಂಟ್ ಬಗ್ಗೆ ನಿರ್ಧಾರ ತಗೊಳ್ಬೇಕು. ಈಗ ಇಷ್ಟು ಹೇಳಿದಾಗ ಕೆಲವರು ಕೋರ್ಟ್ಗೆ ಹೋದರು, ಕೆಲವರು ಮಾತಾಡ್ತಾ ಇರ್ತಾರೆ, ಇದ್ರ ಬೆಳೆ ಬರ್ತಾಯಿಲ್ಲ, ಮೇನ ಸಾಯ್ತಾ ಇದ್ದಾವೆ, ಟೊಮೊಟೊ ಬರ್ತಾಯಿಲ್ಲ, ದ್ರಾಕ್ಷಿ ಬರ್ತಾಯಿಲ್ಲ ಅಂತೇಳಿ. ಅದಕ್ಕಾಗಿ ನಾನು ಈ ವರ್ಷದಲ್ಲಿ 3 ಟ್ರಯಲ್ ಪಾಟ್ ಹಾಕ್ಸಿದ್ದೆ, ಬೇರೆ ಬೇರೆ ಬೆಳೆ. ಒಂದು ಈ ವಾಟ್ರಲ್ಲಿಂದನೇ ಏನು ಸಿವರೇಜ್ ವಾಟ್ರಲ್ಲಿಂದ ಏನು ನಾವು ಸೆಕೆಂಡ್ ಟ್ರೀಟ್ಮೆಂಟ್ ಮಾಡಿ ಕೊಡ್ತಾಯಿದ್ವಿ, ಆ ಕೆರೆಯಿಂದ ನೀರು ತೊಗೊಂಡು ಒಂದು ಬೆಳೆ ಹಾಕ್ಸಿದ್ವಿ.
ಇನ್ನೊಂದು ನಾರ್ಮಲ್ ವಾಟರ್ ಅದೇ ಪ್ರದೇಶದಲ್ಲಿ ಸಿಗ್ತಕ್ಕಂಥ ಬೋರ್ವೆಲ್ನಿಂದ ಬರ್ತಕ್ಕಂಥದ್ದನ್ನು ಹಾಕ್ಸಿದ್ವಿ. ಮೂರನೇದು ಹೊರಗಲಿಂದ ಟ್ಯಾಂಕರ್ಲಿಂದ ತರಿಸಿ ಅದಕ್ಕೊಂದು ಪ್ಲಾಟ್ ಇದೆ. 3 ಪ್ಲಾಟ್ನಲ್ಲಿ ನಮಗೇನು ಯಾವುದೇ ವ್ಯತ್ಯಾಸ ಕಾಣಲಿಲ್ಲ. ಕ್ರಾಪ್ನಲ್ಲಿ ಕ್ವಾಲಿಟಿಯಲ್ಲಿ ಸಹಿತ ಟೆಸ್ಟ್ ಮಾಡಿದ್ವಿ. ಆ 3 ರಿಪೋರ್ಟ್ ನಿಮ್ಗೆ ಒಂದು ಕಾಪಿ ಕೊಡ್ತೀನಿ ನಾನು, ತಾವು ಅದನ್ನು ಸ್ವಲ್ಪ ನೋಡಿರಿ, ಅದರಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಸರ್ಕಾರದ ವಿಷಯದಲ್ಲಿ ಈ ಸಿವರೇಜ್ ವಾಟರ್ ಏನು ಟ್ರೀಟ್ಮೆಂಟ್ ಮಾಡಿ ಕೊಡ್ತಾಯಿದ್ವಿ, ಸ್ವಚ್ಛವಾಗಿ ಹೋಗ್ತಾಯಿದೆ, ಯಾವುದೇ ಹಾನಿ ಇಲ್ಲ ಅಂತ ಮಾತನ್ನು ಇವತ್ತು ಕೇಂದ್ರ ಸರ್ಕಾರ ಸಂಸ್ಥೆ ಮತ್ತು ರಾಜ್ಯ ಸರ್ಕಾರ ಸಂಸ್ಥೆ ರೆಗ್ಯುಲರ್ ಆಗಿ ಎಲ್ಲ STPಗಳಲ್ಲಿ ನಾವು ಅದನ್ನು ಟೆಸ್ಟ್ ಮಾಡಿ ರಿಪೋರ್ಟ್ಗಳು ನಮ್ಮ ಹತ್ರ ಇಟ್ಕೊಂಡೇ ನಾವು ವಾಟರ್ ಸಪ್ಲೈ ಮಾಡ್ತಾಯಿದ್ವಿ. ಮತ್ತು ನಮಗೆ ಅಲ್ಲೆಲ್ಲ ಈಗ ಮೇನಾಗಿ ಏನೋ ನಾವು ರೆಗ್ಯುಲರಾಗಿ ಹೋಗಿ ನೋಡ್ತಾ ಇದ್ವಿ ಕೆರೆಗಳಲ್ಲಿ ಭಾಳ ಫಸ್ಟ್ ಕ್ಲಾಸಾಗಿ ಬೆಳೀತಾ ಇದೆ. ಅಲ್ಲಿಂದ ನಾವು ಒಂದು ಮೇನನ್ನು ಇಲ್ಲಿಂದ ಕಲ್ಕತ್ತಾ ಮಾರ್ಕೆಟ್ ಕಳಿಸಿ 48 ಅವರ್ಸ್ ಆದ ನಂತರ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ವಿ, ಮಾಡೋ ರಿಪೋರ್ಟ್ ಸಹಿತ ತರಿಸಿದ್ವಿ, ಯಾವುದೇ ವ್ಯತ್ಯಾಸ ಇಲ್ಲ. ಸೊ ಈ ರೀತಿಯಾಗಿ ಸರ್ಕಾರ ಭಾಳ ಜಾಗೃತಿಯಿಂದ ಯಾವುದೇ ಕಾರಣಕ್ಕೆ ಯಾವುದೇ ಹಾನಿ ಆಗಬಾರ್ದು ಎಂಬ ಉದ್ದೇಶದಿಂದ ಈ KC ವ್ಯಾಲಿ HN ವ್ಯಾಲಿ ಮಾಡಿ ಇದರಿಂದ ಜನರಿಗೆಲ್ಲ ಅನುಕೂಲ ಆಗಿದೆ ಅಂತೇಳಿ ಈ ವರ್ಷದಲ್ಲಿ 1081 ಕೋಟಿ ವೃಷಭಾವತಿ ವ್ಯಾಲಿ ಸಹಿತ ಅದನ್ನು ಸಹಿತ ಸ್ಟಾರ್ಟ್ ಮಾಡಿ ವೇಗವಾಗಿ 24 ತಿಂಗಳಲ್ಲಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಸೆಕೆಂಡ್ ಸ್ಟೇಜ್ ಸಹಿತ ಪ್ರಾರಂಭ ಮಾಡಬೇಕಂತೇಳಿ ಈಗಾಗಲೇ ನಮ್ಮ ಕಂದಾಯ ಸಚಿವರು ಅವರೆಲ್ಲ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಇದರಿಂದ ಏನಂದರೆ ನೀವು ಹೇಳಿದಂಗೆ ಕೋಲಾರ, ಚಿಕ್ಕಬಳ್ಳಾಪುರ, ಬ್ಯಾಂಗ್ಳೂರಲ್ಲಿ ಏನು ಈ ನೀರಿನಿಂದ ತಾವು ಸಾಕಷ್ಟು ನಮಗೆ ತಾವು ಒಳ್ಳೆ ಅಗ್ರಿಕಲ್ಚರಿಸ್ಟ್ ಇದ್ರಿ, ಪ್ರೋಗ್ರೆಸಿವ್ ಅಗ್ರಿಕಲ್ಚರಿಸ್ಟ್ ಇದ್ರಿ, ಎಲ್ಲ ಬೆಳೆ ಬೆಳೆಸ್ತೀರಿ ನೋಡ್ತೀರಿ. ಆ ರಿಪೋರ್ಟ್ಸ್ ತಮ್ಮಂದ್ರೆ ಕಳಿಸ್ರಿ. 3 ಟ್ರಯಲ್ ಪ್ಲಾಟ್ ಹಾಕಿದ್ವಿ, ಅದನ್ನು ನೀವು ಎಕ್ಸಾಮಿನ್ ಮಾಡಿರಿ. ಏನಾದರೂ ವ್ಯತ್ಯಾಸ ಇದ್ದರೆ ನಾವು ನೀವು ಕೂತು ಮಾತಾಡಿದ್ದು ಮಾಡೋಣ. ವ್ಯಾಲಿ ವಿಚಾರಕ್ಕೆ ಹೋಗ್ತಾನೆ ಗಮನ ಸೆಳೆಯುವ ಸೂಚನೆ. ನಾನು ಅದು ವಿಷಯಕ್ಕೆ ಹೋಗ್ತಾನೆ ಇರಲಿಲ್ಲ. ಮಂತ್ರಿಗಳೇ ಹೇಳಿದ್ರು ಏನ್ ಮಾಡ್ಬೇಕು ಹೇಳಿ. ಸಿವೇಜ್ ವಾಟರ್ ಇಂದ ಅಂತ ಹೇಳಿದಾಗ ಸಿವೇಜ್ ವಾಟರ್ ಎಲ್ಲಿಂದ ಬರ್ತದೆ? ಸಿವೇಜ್ ವಾಟರ್ ಯಾವುದೋ ಅಗ್ರಿಕಲ್ಚರ್ಗೆ ಕೆರೆಗಳಿಗೆ ಹೋಗುವಂಥದ್ದು ಏನಿಲ್ಲ. ಸಿವೇಜ್ ವಾಟರಿಂದ ಬೆಂಗಳೂರಿಂದ ಅಷ್ಟೊಂದೆಲ್ಲ ಹಣ ಖರ್ಚು ಮಾಡಿ ಕೋಲಾರಕ್ಕೆ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ನಾನು KC ವ್ಯಾಲಿ ನೀರು ಬಗ್ಗೆ, ಸರ್ಕಾರದ ಯೋಜನೆ ಬಗ್ಗೆ, ಇವತ್ತು ಆ ನೀರು ಇಲ್ದಿದ್ರೆ ನಮಗೆ ಇವತ್ತಿನ ದಿವಸ ಗತಿ ಇಲ್ಲ. ನೀವು ಹೇಳಿದ್ದು ನಾನೆಲ್ಲ ಒಪ್ತೇನೆ. ಆದರೆ ನಾನು ಇಲ್ಲಿ ಪ್ರಸ್ತಾಪ ಮಾಡಿದ್ದು ಕ್ಲೋರೈಡ್ ಮತ್ತು ನೈಟ್ರೇಟ್ ಅಂಶ. ಈ ಸಿವೇಜ್ ವಾಟರಲ್ಲಿ ಕ್ಲೋರೈಡ್ ಮತ್ತು ನೈಟ್ರೇಟ್ ಅಂಶ ಇಲ್ವಾ? ಅದನ್ನು ನೀವು ನನಗೆ ಖಾತ್ರಿ ಮಾಡಿ ಸಾಕು. ಆ ನೀರೇ ನಾವು ಮೇಲಿನಿಂದ ಒಳಗಡೆ ಅಂತರ್ಜಲಕ್ಕೆ ಅಲ್ಲ ಸಭಾಪತಿ ಒಂದೇ 30 ಸೆಕೆಂಡ್ ನೀವು ಅದೇ ನೀರಲ್ಲೇ ನಾವು ಭೂಮಿಗೆ ನಾವು ಆ ನೀರನ್ನ ಇಂಜೆಕ್ಟ್ ಮಾಡಿ ಮತ್ತೆ ತಿರುಗಿ ನಾವು ಅಂತರ್ಜಲ ನಾವು ಡೈಲ್ಯೂಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ನ್ಯಾಯ? ನನ್ನ ಮನವಿ ಇಷ್ಟೇ, ನೀವು ಎಲ್ಲ ರೀತಿ ಹಣ ಇವತ್ತು ಖರ್ಚು ಮಾಡ್ತಿದ್ದೀರಾ. ನೀರು ಇಲ್ಲಿಂದ ಅಲ್ಲಿಗೆ ನಾವು ಪಂಪ್ ಮಾಡಬೇಕಾದ್ರೆ ಬೇಕಾದಷ್ಟು ಹಣ ಖರ್ಚು ಮಾಡ್ತಿದ್ದೀರಾ. 3ನೇ ಹಂತದ ಶುದ್ಧೀಕರಣಕ್ಕೆ ಎಷ್ಟು ಮಾತ್ರ ಖರ್ಚಾಗ್ಬಿಡುತ್ತೆ? ನೀರೆಲ್ಲ ಶುದ್ಧೀಕರಣ ಮಾಡಿ ಪಂಪ್ ಮಾಡಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪೈಪ್ಲೈನ್ ಹಾಕಿ ಎಲ್ಲ ಮಾಡ್ತಿದ್ದೀರಿ. ನಾವೇನು ಕೋಲಾರ ಜಿಲ್ಲೆಯವರು ಏನೂ ಕೇಳಲ್ಲ ಸರ್ಕಾರದಿಂದ. 3ನೇ ಹಂತದ ಶುದ್ಧೀಕರಣ ಮಾಡಿಕೊಡೋದು ಒಂದೇ ನನಗೆ ಮನವಿ. ದಯವಿಟ್ಟು ಇದ್ರ ಬಗ್ಗೆ ನೀವು ನಂದೇನು ತಕರಾರಿಲ್ಲ KC ವ್ಯಾಲಿ HN ವ್ಯಾಲಿ ಬಗ್ಗೆ. ಸಭಾಪತಿಗಳೇ, ಸದಸ್ಯರು ಹೇಳತಕ್ಕಂಥ ರೀತಿಯಲ್ಲಿ ಈಗಾಗಲೇ ನಾವು 98 ಪಾಯಿಂಟ್ಸ್ನಲ್ಲಿ ಮಾತ್ರ ಔಟ್ ಆಫ್ 2162 ಪ್ಲಾಟ್ನಲ್ಲಿ ನಮಗೆ ಫ್ಲೋರೈಡ್ ಹೆಚ್ಚಿದೆ ಅಂತ ಇದೆ. ಅದರ ಬಗ್ಗೆ ನಾವು ಯಾವ ಕ್ರಮ ತಗೊಳ್ಬೇಕು ಸರ್ಕಾರ ತಗೊಂಡು ಅವ್ರ ಜೊತೆಯಲ್ಲಿ ಮಾತಾಡ್ತೀವಿ. ML ಅನಿಲ್ ಕುಮಾರ್ ಹೇಳ್ಬೇಕಲ್ಲ ಮೇಡಮ್ ಅವರಿಗೆ. ಕೆಲವು ಕಡೆ ರಾಜ್ಯದ ಕೆಲವು ತಾಲೂಕುಗಳಲ್ಲಿ ಕೆಲವು ಹೋಬಳಿಗಳಲ್ಲಿ ಫ್ಲೋರೈಡ್ನ ಅಂಶ ಅಲ್ಲಲ್ಲಲ್ಲಿ ರಾಜ್ಯದಲ್ಲಿ ಕಂಡು ಬರ್ತಾ ಇದೆ. ಇದೆ ಎಲ್ಲ ಕಡೆನೂ ಕೂಡ ಅಲ್ಲಲ್ಲಲ್ಲಿ ಇದೆ. ಅದಕ್ಕೂ ಈ ಇದು ಒಂದು ಭೌಗೋಳಿಕ ಸಮಸ್ಯೆ, ಅದಕ್ಕೆ ಬೇರೆದು ಕಾರಣ ಅಲ್ಲ. ಎರಡನೇದು, ಈಗ ಕೋಲಾರದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರು ಕೂಡ ವಾಟರ್ ಅನಾಲಿಸಿಸ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದವರು ಕೂಡ ಅವರು ವರದಿಗಳು ಅವ್ರ ಹತ್ರನೂ ಇದ್ದಾವೆ. 2 ಅಲ್ಲಿ ವೈಲೇಷನ್ ಕಂಡು ಬರ್ತಾ ಇದೆ. ಒಂದು ಕೋಲೈ, ಅದೊಂದು ಬ್ಯಾಕ್ಟೀರಿಯಾ. ಕೋಲೈ ಸ್ವಲ್ಪ ಲಿಮಿಟ್ಗಿಂತ ಜಾಸ್ತಿ ಕಂಡು ಬಂದಿದೆ. ಆದರೆ ಕೋಲೈ ಸಭಾಪತಿಗಳೇ ಅದು ಕೂಡ ರಾಜ್ಯದ ಎಲ್ಲ ಭಾಗದಲ್ಲೂ ಕಂಡು ಬರುತ್ತೆ. ಕೋಲೈಗೆ ಮೂಲ ಏನು ಅಂತ ಹೇಳಿದ್ರೆ ಮಾನವ ಫೀಕಲ್ ಮ್ಯಾಟರು ಮತ್ತು ಅನಿಮಲ್ ಫೀಕಲ್ ಮ್ಯಾಟರು ಇವೆಲ್ಲದರಿಂದ, ಹಾಗೂ ಊರುಗಳಲ್ಲಿ ನಾವೇನು ಮಾಡ್ತೀವಿ, ಊರಿನ ತ್ಯಾಜ್ಯ, ನೀರಿನ ತ್ಯಾಜ್ಯವನ್ನು ನಾವೆಲ್ಲೂ ಸಂಸ್ಕರಣೆ ಮಾಡೋದಿಲ್ಲ, ಅದೆಲ್ಲ ಹೋಗಿ ಕೋಲೈ ಕಂಟ್ಯಾಮಿನೇಷನ್ ಆಗುತ್ತೆ. ಅದು ಕೂಡ ಸ್ಟೇಟ್ ವೈಡ್ ಪ್ರಾಬ್ಲಮ್ಮು ಸಭಾಪತಿಗಳೇ. ಇನ್ನೊಂದು ಇಲ್ಲಿ ಜಾಸ್ತಿ ಕಂಡು ಬಂದಿರೋದು ನೈಟ್ರೇಟ್ ಅಲ್ಲ, ನೈಟ್ರೇಟು ಮತ್ತು ಇಲ್ಲಿ ಕಂಟ್ರೋಲ್ ವಿತಿನ್ ದ ಲಿಮಿಟೇ ಇದೆ ಟೆಸ್ಟ್ ಮಾಡಿದಾಗ.
ಆ ಒಂದು ಇದು ಯುರೇನಿಯಂ ಜಾಸ್ತಿ ಕಂಡು ಬಂದಿದೆ. ಯುರೇನಿಯಂ ಕೂಡ ಅದೇನಾಗುತ್ತೆ, ಫ್ಲೋರೈಡ್ ತರ ಯುರೇನಿಯಂ ಭೂಮಿ ಒಳಗೆ ಇದೆ. ಕೆಲವು ಪಾಕೆಟ್ ಅಲ್ಲಿ ಯುರೇನಿಯಂ ಇರೋದು ಅಲ್ಲಿ ಕಂಡು ಬಂದಿದೆ. ಸೊ ಹಾಗಾಗಿ ಬೇರೆ ಎಲ್ಲಾ ಪ್ಯಾರಾಮೀಟರ್ಸ್ ಅಲ್ಲೂ ಇಲ್ಲಿ ಬೋರ್ವೆಲ್ ಅಲ್ಲಿ ನೀರು ತೆಗೆದಾಗ ಬಿಲೋ ದ ಪ್ಯಾರಾಮೀಟರ್ಸೇ ಇದೆ, ವಿತಿನ್ ದ ಪ್ಯಾರಾಮೀಟರ್ಸೇ ಇದೆ. ಈಕೋಲೈ ಮತ್ತು ಯುರೇನಿಯಂ ಇವೆರಡು ಮಾತ್ರ ಅದು ಅಲ್ಲಲ್ಲಿ. ಬಟ್ ಅದಕ್ಕೂ ನಮ್ಮ ಕೋಲಾರ್ಗೆ